ರಾಜ್ಯದೆಲ್ಲೆಡೆ ಮಾರಕ ಕೊರೋನಾ ಕೇಕೆ ಶಕ್ತಿಸೌಧದಲ್ಲಿ ಜನಪ್ರತಿನಿಧಿಗಳ ಕೂಗು ಕೊರೋನಾ ಎಮರ್ಜೆನ್ಸಿ ಬೇಕಾ ಕಲಾಪ ಕೊರೋನಾ ಕೇಕೆ ಕಲಾಪ ಯಾಕೆ ಅಂತ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಕೊರೋನಾ ಭೀತಿ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಈ ಟೈಮ್ನಲ್ಲಿ ಕಲಾಪ ನಡಿಬೇಕಾ ಬೇಡವಾ? ಸೊ ಈ ವಿಚಾರವಾಗಿ ನಾಯಕರೇ ಪ್ರಶ್ನೆಗಳನ್ನ ಮಾಡ್ತಿದ್ದಾರೆ, ಸರ್ಕಾರಕ್ಕೆ ಸಜೆಷನ್ ಕೊಡ್ತಾ ಇದ್ದಾರೆ. ಕ್ಷೇತ್ರಗಳಲ್ಲಿ ಅರಿವು ಮೂಡಿಸೋ ಕೆಲಸವನ್ನ ನಾವೆಲ್ಲ ಮಾಡಬೇಕು. ಇನ್ನು ನ್ಯೂಸ್ 18 ಕನ್ನಡ ಈ ಬಗ್ಗೆ ನಿನ್ನೆ ನಿರಂತರವಾಗಿ ಅಭಿಯಾನವನ್ನ ಮಾಡಿತ್ತು. ಇನ್ನು ನ್ಯೂಸ್ 18 ಅಭಿಯಾನಕ್ಕೆ ಹಾಗಾದ್ರೆ ಶಾಸಕರು ಏನ್ ಹೇಳ್ತಾರೆ? ಸರ್ಕಾರದ ಈ ನಿರ್ಧಾರ ಅಂದ್ರೆ ಅಧಿವೇಶನವನ್ನ ಮೊಟಕುಗೊಳಿಸಬೇಕು ಅಂತ 4-5 ದಿನದಿಂದ ಚರ್ಚೆ ಏನೋ ಆಗ್ತಾ ಇದೆ, ಆದ್ರೆ ಅದು ಕಾರ್ಯರೂಪಕ್ಕೆ ಇನ್ನೂ ಕೂಡ ಬಂದಿಲ್ಲ. ಅಂದ್ರೆ ಅಧಿವೇಶನವನ್ನ ಮೊಟಕುಗೊಳಿಸಿಲ್ಲ, ಮುಂದೂಡಿಕೆ ಮಾಡಿಲ್ಲ. ಇನ್ನು ನ್ಯೂಸ್ 18 ಕನ್ನಡ ಈ ಬಗ್ಗೆ ಅಭಿಯಾನ ಮಾಡಿತ್ತು. ಇಂಥ ಸಂದರ್ಭದಲ್ಲಿ ಸಲಹೆ ಸೂಚನೆ ಸರ್ಕಾರಕ್ಕೆ ವಿಪಕ್ಷಗಳಿಂದ ಬೇಕು, ಒಪ್ಕೊಳ್ಳೋಣ ಸರಿ. ಆದ್ರೆ ಆಡಳಿತ ಪಕ್ಷದವರು, ವಿಪಕ್ಷದ ನಾಯಕರು, ಒಟ್ಟಿನಲ್ಲಿ ಶಾಸಕರು ಅಂತ ಕರೆಸ್ಕೊಳ್ತಾರಲ್ಲ, ಅವರೆಲ್ಲ ಅಲ್ಲಿ ಒಳಗಡೆ ಕೂತ್ಕೊಂಡು ಏನು ಮಾಡ್ತಾ ಇದ್ದಾರೆ? 1 ದಿನ ಚಂದ, 2 ದಿನ ಚಂದ, ಸಜೆಷನ್ ಮಾಡ್ಲಿ. ಆದ್ರೆ ಈಗ ಕ್ಷೇತ್ರದ ಜನರತ್ತ ಅವರು ಹೋಗ್ಬೇಕು, ಅವರಿಗೆ ಅಭಯವನ್ನ ತುಂಬಬೇಕು, ನಿಮ್ಮ ಜೊತೆ ನಾನಿದ್ದೀನಿ ಅಂತ ಭರವಸೆಯನ್ನ ಕೊಡಬೇಕು. ಇಂಥ ಟೈಮ್ನಲ್ಲಿ ಅವರು ಅಧಿವೇಶನದಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ದಾರೆ ಅಂತ ಜನ ಕೂಡ ಪ್ರಶ್ನೆಯನ್ನ ಮಾಡ್ತಿದ್ರು. ಈಗ ಕೆಲವೊಂದಿಷ್ಟು ಶಾಸಕರು ಕೂಡ ಈ ವಿಚಾರವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರು. ಹಾಗಾದ್ರೆ ನ್ಯೂಸ್ 18 ಈ ಅಭಿಯಾನಕ್ಕೆ ಶಾಸಕರು ಏನೆಲ್ಲ ಹೇಳಿದ್ದಾರೆ ನೋಡೋಣ. ಇದರಿಂದ ಆಗಿರತಕ್ಕಂಥದ್ದು ಬಹಳಷ್ಟು ಒಳ್ಳೆ ಕೆಲಸಗಳು ಕೂಡ ಈ ಕೊರೋನಾ ವೈರಸ್ ಬಗ್ಗೆ ಆಗ್ತಾ ಇದೆ. ಯಾಕಂದರೆ ಅವೇರ್ನೆಸ್ಸು ಸದಾ ನಡೆಯೋದ್ರಿಂದ ಟಿವಿನಲ್ಲೆಲ್ಲ ಕೂಡ ಬಿತ್ತರ ಆಗ್ತಾ ಇರೋದ್ರಿಂದ ಮತ್ತು ಎಲ್ಲ ಹತ್ರನೂ ಆರೋಗ್ಯ ಇಲಾಖೆಗೆ ಕೊಡ್ತಕ್ಕಂಥ ಡೈರೆಕ್ಷನ್ಸು ಸಾಮೂಹಿಕವಾಗಿ ಕೊಡ್ತಕ್ಕಂಥದ್ದು ಏನಿದೆ ಅದಾಗ್ತಾ ಇದೆ. ಮತ್ತು ನಮ್ಮ ಶಾಸಕರು ನಾವೆಲ್ಲರೂ ನಿರಂತರವಾಗಿ ನನಗೆ ತಿಳಿದ ಮಟ್ಟಿಗೆ ಎಲ್ಲ ಶಾಸಕರು ಕೂಡ ನಮ್ಮ ಕ್ಷೇತ್ರದಲ್ಲಿ ವಿ ಆರ್ ಇನ್ ಟಚ್. ಎಲ್ಲ ಮೆಡಿಕಲ್ ಆಫೀಸರ್ಸು ದೇ ಆರ್ ಇನ್ ದ ಫೀಲ್ಡ್ 100% ವಿ ಆರ್ ವಿತ್ ಪೀಪಲ್ ಆ್ಯಂಡ್ ವಿದ್ಯಾರು ಜನನೂ ಕೂಡ ಈ ಕೊರೋನಾ ವೈರಸ್ನ ಅವೇರ್ನೆಸ್ ಜೊತೆಗೆ 100% ಯು ಕ್ಯಾನ್ ಸಿ ಬ್ಯಾಂಗ್ಳೂರು 50% ಆಫ್ ದ ಪಾಪ್ಯುಲೇಷನ್ ಹ್ಯಾಸ್ ಕಮ್ ಡೌನ್. ಹಳ್ಳಿ ಕಡೆಗೂ ಕೂಡ ಅಷ್ಟೇ ಜನನೂ ಕೂಡ ಅವೇರ್ನೆಸ್ ಮಾಡಿಕೊಂಡು ಯಾರು ಕೂಡ ಮದುವೆಗಳು ಮಂಜುಗಳು ಮತ್ತೊಂದು ಏನಿದೆ ಎಲ್ಲದೂ ಕೂಡ ಮುಂದೆ ಹಾಕ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಐ ಥಿಂಕ್ ಇದೆಲ್ಲದೂ ಕೂಡ ಒಳ್ಳೆಯ ನಿರ್ದೇಶ. ಅದ್ಯಾಕೋ ಗೊತ್ತಿಲ್ಲ, ಯಾವ ಗಂಭೀರತೆಯಿಂದ ಈ ಕೊರೋನಾ ಸಮಸ್ಯೆಯನ್ನು ನಾವು ಎದುರಿಸಬೇಕು, ಇನ್ನೂ ಆ ಗಂಭೀರತೆ ಬಂದಿಲ್ಲ. ಸರ್ಕಾರ ಹೆಜ್ಜೆಗಳನ್ನು ಇಡ್ತಾ ಇದೆ. ಮೆಡಿಕಲ್ ಕೇರ್ ಬಗ್ಗೆ ನಾನು ಈ ಸಂದರ್ಭದಲ್ಲಿ ಏನೂ ಟಿಪ್ಪಣಿ ಮಾಡೋದಿಲ್ಲ. ಆದರೆ ಬೇಗ ಸದನವನ್ನು ನಿಲ್ಲಿಸಿ ನಾವು ಒಟ್ಟು ಸ್ತಬ್ಧತೆಯನ್ನು ಕಾಪಾಡಿಕೊಳ್ಬೇಕಾಗಿದೆ. ನಾವು ಸದನ ಇದೇ ರೀತಿಯಾಗಿ ಮುಂದುವರಿಸಿದರೆ ಅಧಿಕಾರಿಗಳು ಬರಬೇಕು, ಅಧಿಕಾರಿಗಳು ಬಂದರೆ ಕಚೇರಿಗೆ ಜನ ಬರ್ತಾರೆ. ಆಮೇಲೆ ನಾವು ಸರ್ಕಾರದ ಆದೇಶಗಳ ವಿರುದ್ಧ ಕೆಲಸ ಮಾಡಿದರೆ ಅದು ಹೇಗೆ ನೀವು ಜನರಿಗೆ ನೀವು ಹೀಗೆ ಮಾಡಬೇಕು ಅಂತ ಹೇಳೋದಕ್ಕೆ ಸಾಧ್ಯ? ಆ ಆದೇಶ ಮಾಡುವ ಸ್ಥಾನದಲ್ಲಿರ್ತಕ್ಕಂಥ ವಿಧಾನಸೌಧ ಸಹಿತ ಒಂದು ರೀತಿ ನಿರ್ಲಕ್ಷ್ಯ ಮಾಡಿದರೆ ಅದರಿಂದ ಭಾಳ ದೊಡ್ಡದಾಗಿರ್ತಕ್ಕಂಥ ಗಂಡಾಂತರ ಬಂದಿತ್ತು. ಆದ್ದರಿಂದ ಏನೇನೂ ಆಗೋದಿಲ್ಲ, ಈ ಸೆಷನನ್ನು ನಿಲುಗಡೆ ಮಾಡಬೇಕು, ಮತ್ತೆ ಈ ಸಮಸ್ಯೆ ಕಡಿಮೆ ಆದ ತಕ್ಷಣ ಮತ್ತೆ ಕೊಡೋದಕ್ಕೆ ಬರ್ತದೆ. ಕರೋನಾ ಬಗ್ಗೆ ಚರ್ಚೆ ಆಗಿದೆ, ನಿರ್ದೇಶನ ಕೊಡ್ತಾ ಇದೆ, ಪ್ರಶ್ನೆಗಳು ಬಂದಿದ್ದಾವೆ. ಇದೊಂದು 155 ದೇಶಗಳನ್ನು ವ್ಯಾಪಿಸಿರ್ತಕ್ಕಂಥ ಇತ್ತೀಚೆಗೆ ಕಂಡಂಥ ಒಂದು ಭೀತಿಯನ್ನು ಹುಟ್ಟಿಸಿದಂಥ ಒಂದು ಸಾಂಕ್ರಾಮಿಕ ಪಿಡುಗು. ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ಈ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಅಧಿವೇಶನ ಕರೆದಿರೋ ನಿರ್ಣಯ ತಗೊಳ್ಬೇಕಾಗಿರ್ತಕ್ಕಂಥ ವಿಧಾನಸಭೆಯ ಅಧ್ಯಕ್ಷರು ಪರಿಸ್ಥಿತಿಯನ್ನು ಅವಲೋಕಿಸಿ ಅವರು ಮುಂದುವರಿಸಬೇಕೋ ಅಥವಾ ಮೊಟಕುಗೊಳಿಸಬೇಕು ಅನ್ನೋ ನಿರ್ಣಯನ ಅವರು ಫ್ಲೋರ್ ಲೀಡರ್ ಜೊತೆ ಸಮಾಲೋಚನೆ. ನಮ್ಮ ಕ್ಷೇತ್ರಗಳಲ್ಲಿ ಮಾರ್ಚ್ ತಿಂಗಳಲ್ಲಿ ಬಹಳಷ್ಟು ಕಡೆ ತೇರು ಉತ್ಸವಗಳು ನಡೀತಾ ಇದೆ. ನಾಳೆ ನನ್ನ ಹುಟ್ಟಿದ ಕುಂದೂರಿನಲ್ಲಿ ಉತ್ಸವ ಇದೆ, ಸವಳಂಗ ಅನೇಕ ಕಡೆ ಇದೆ. ಆದರೆ ಉತ್ಸವಗಳಿಗೆ ಏನು ಖಾಸಗಿಯಾಗಿ ಹೋಟೆಲ್ಗಳು ಅಂಗಡಿಗಳು ಮಾಡ್ತಾಯಿದ್ರು ಅದನ್ನು ನಿಷೇಧ ಮಾಡಬೇಕಂತ ಇದ್ವಿ. ಹಬ್ಬಗಳನ್ನು ಸಾಂಕೇತಿಕ ಮಾಡಬೇಕು. ಕೊನೆಗೆ ಸಹಸ್ರಾರು ಜನ ಸೇರ್ತಾಯಿದ್ರು. ಇದಕ್ಕೆ ನಿರ್ಬಂಧ ಹಾಕಿದ್ದೀವಿ. ಅಧಿವೇಶನ ಅವಶ್ಯಕತೆ ಇದೆ, ನಡೆಸಲೇಬೇಕು. ಯಾಕಂದರೆ ಈ ಒಂದು ಮಾರ್ಚ್ ಕೊನೆಯೊಳಗಾಗಿ ಬಿಲ್ಗಳು ಪಾಸ್ ಆಗಬೇಕಾಗಿದೆ, ಅಧಿವೇಶನ ಅನಿವಾರ್ಯ ಇದೆ. ಹಾಗಾಗಿ ಅಧಿವೇಶನ ಸಭಾಧ್ಯಕ್ಷರು ಮತ್ತು
ನಮ್ಮ ಮುಖ್ಯಮಂತ್ರಿ ನಡೆಸ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಕರೋನಾದು ಹೊರಗಿಂದ ದೇಶದಿಂದ ಏನು ಬರ್ತಾ ಇದ್ದಾರೋ ಅವ್ರದಿಂದ ಹೆಚ್ಚಿಗೆ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ. ಅದು ಕಂಟ್ರೋಲ್ ಮಾಡಬೇಕು ಮೊದಲ. ಪ್ರತಿಯೊಂದು ಏರೋಡ್ರಮ್ದಲ್ಲಿ ಏನು ಪ್ರವಾಸಿಗರು ಬರ್ತಾರ ಸರಿಯಾಗಿ ಚೆಕ್ ಮಾಡಿ ಅವರಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರೆ ಸ್ವಲ್ಪ ಕಡಿಮೆ ಆಗ್ಬೋದು. ಆದ್ರೂ ಕೂಡ ಇಲ್ಲಿ ನಮ್ಮ ಡಾಕ್ಟರ್ಸ್ಗಳು ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ಆದ್ರೂ ಹೊರಗಿನ ಬರೋರ್ದಿಂದೇ ಹೆಚ್ಚಾಗ್ತಿದೆ, ಅದು ಕಂಟ್ರೋಲ್ ಮಾಡಿ. ಸದನ ಇವಾಗ ತೀರ್ಮಾನ ತೊಗೊಳ್ತಾರೆ. ಮಧ್ಯಾಹ್ನ ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದಾರೆ ಮುಖ್ಯಮಂತ್ರಿಗಳು, ಅದರಲ್ಲಿ ಒಂದು ತೀರ್ಮಾನ ತೊಗೊಳ್ತಾರೆ. ನಾವು ಪ್ರತಿದಿನ ತಾಲೂಕಿಗೆ ಹೋಗಿ ತಾಲೂಕಲ್ಲಿ ಹಾಸ್ಪಿಟ್ಲ್ಗಳು ಭೇಟಿ ಕೊಟ್ಟು ಅಲ್ಲೂ ಸಹ ಜಾಗೃತಿ ಮೂಡಿಸೋಂಥ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಸಾಕಷ್ಟು ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಕೊರೋನಾವನ್ನು ತಡೆಗಟ್ಟುವುದರ ನಿಟ್ಟಿನಲ್ಲಿ ಜಾಗೃತಿಯನ್ನು ಮಾಡ್ತಾ ಇದ್ದೀವಿ. ಈವನ್ ಸದನದಲ್ಲಿ ಕೂಡ ಇದರ ಬಗ್ಗೆ ಬಹಳ ಗಂಭೀರವಾದಂಥ ಒಂದು ಚರ್ಚೆಯನ್ನು ಕೂಡ ಆಗಿದೆ. ಸಾಕಷ್ಟು ನಮ್ಮ ಈಗ ಆಡಳಿತ ಪಕ್ಷದ ನಾಯಕರು ಜೊತೆಗೆ ವಿಪಕ್ಷಗಳ ಸದಸ್ಯರು ಹೇಳ್ತಿರೋದು, ಸದ್ಯಕ್ಕೆ ಕೆಲವರು ಹೇಳ್ತಿದ್ದಾರೆ ಅಭಿಪ್ರಾಯ, ಕೆಲವರ ಅಭಿಪ್ರಾಯ ಅಧಿವೇಶನ ಬೇಡ, ನಾವು ಜನರ ಬಳಿಗೆ ಹೋಗಬೇಕು, ನಮ್ಮ ಕ್ಷೇತ್ರಕ್ಕೆ ಹೋಗಬೇಕು, ಅದಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತ. ಇನ್ ಕೆಲವರು ಹೇಳ್ತಿದ್ದಾರೆ ಇಲ್ಲ, ನಾವು ಸದನದಲ್ಲಿ ಚರ್ಚೆ ಮಾಡಿದೀವಿ, ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿದ್ದೀವಿ, ಆ ಬಗ್ಗೆ ಸದನದಲ್ಲಿ ದಿನನಿತ್ಯ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ, ಹಾಗಾಗಿ ಏನ್ ಸಮಸ್ಯೆ ಆಗೋದಿಲ್ಲ, ನಾವು ಅಗತ್ಯ ಕ್ರಮಗಳನ್ನ ಕೈಗೊಂಡಿರೋದ್ರಿಂದ ಅಂತ ಅವ್ರು ಹೇಳ್ತಿದ್ದಾರೆ. ಬಟ್ ಜನ ಹೇಳ್ತಿರೋದು, ಇವಾಗ ನಿಮ್ಮ ನೀಡ್ ಇದೆ, ನೆಸೆಸಿಟಿ ಇದೆ, ಕ್ಷೇತ್ರದತ್ತ ನೀವು ಬನ್ನಿ, ನಮ್ಗೆ ಅಭಯ ಕೊಡಿ. ಈ ಬಗ್ಗೆ ನ್ಯೂಸ್ 18 ಕನ್ನಡ ಕೂಡ ಅಭಿಯಾನವನ್ನ ಮಾಡ್ತಾ ಇದೆ. ಬೇಕು ಅಂತಂದ್ರೆ ಕರೋನಾ ವೈರಸ್ ಬಗ್ಗೆ ಪ್ಲಸ್ ಬಡ್ಜೆಟ್ ಕೂಡ ಇದೆ ಅಲ್ಲ, ಹಂಗಾಗಿ ಬಡ್ಜೆಟ್ ಮಂಡನೆ ಆದ ಕೂಡಲೇ, ಫೈನಾನ್ಸ್ ಬಿಲ್ ಪಾಸ್ ಆದ ಕೂಡಲೇ ನಾವು ಕೂಡ ಜನರ ಮಧ್ಯದಲ್ಲೇ ಹೋಗ್ಬೇಕಂತ ಭಾಳ ಇಚ್ಛೆ ಇದೆ. ಕರೋನಾ ಬಗ್ಗೆ ತಿಳುವಳಿಕೆ ಕೊಡಬೇಕು, ಜಾಸ್ತಿ ಜನ ಸೇರಬಾರ್ದು, ಅದೆಲ್ಲ ಇದೆ. ಹಂಗಾಗಿ ನಾವು ಕೂಡ ಅದನ್ನೇ ಬಯಸ್ತಾ ಇದ್ದೀವಿ. ಆದಷ್ಟು ಬೇಗ ಸದನ ಮುಗಿಯುತ್ತೆ ಅಂತೇಳಿ ಭಾವನೆ. ಎಂತೆಂತ ಘಟನೆಗಳು ಆಗ್ತಾ ಇದೆ ನೋಡಿ. ಸರ್ಕಾರ, ಆರೋಗ್ಯ ಇಲಾಖೆ ಜನಸಾಮಾನ್ಯರಿಗೆ ತಿಳುವಳಿಕೆ ಕೊಡ್ತಾ ಇದೆ, ಆದ್ರೆ ನಮ್ಮ ಜನಪ್ರತಿನಿಧಿಗಳು ಕೆಲವರು ಕೇರೇ ಮಾಡ್ತಾ ಇಲ್ಲ ಅನ್ನೋದಕ್ಕೆ ರೇವಣ್ಣ ಅವರ ಉದಾಹರಣೆ ನಿಮ್ ಮುಂದೆ ಇಡ್ತಾ ಇದೀವಿ. ಮುಖ್ಯಮಂತ್ರಿಗಳು ಕೂಡ ಫಾಲೋ ಮಾಡ್ತಿದ್ದಾರೆ ರೂಲ್ಸ್, ಆದ್ರೆ ರೇವಣ್ಣಗೆ ಮತ್ತೊಂದು ರೂಲ್ಸ್. ವಿಧಾನಸೌಧದಲ್ಲಿ ಹ್ಯಾಂಡ್ ಸ್ಯಾನಿಟೈಸರ್ ಬಳಸಲೇ ಇಲ್ಲ ರೇವಣ್ಣ, ಹಂಗೆ ವಿಧಾನಸೌಧದ ಒಳಗಡೆ ಹೋಗ್ಬಿಟ್ಟಿದ್ದಾರೆ. ಎಲ್ಲಾ ಸಚಿವರು, ಶಾಸಕರಿಗೆ ಕಡ್ಡಾಯವಾಗಿ ಅಲ್ಲಿ ಕೈಯನ್ನ ಸ್ವಚ್ಛ ಮಾಡಿಕೊಂಡೇ ಒಳಗಡೆ ಹೋಗ್ಬೇಕು ಅಂತ ಸಿಬ್ಬಂದಿ ಹೇಳ್ತಿದ್ದಾರೆ. ಅಧಿಕಾರಿ ವರ್ಗ ಒಂದು ರೂಲ್ಸ್ ಅಂತ ಮಾಡಿಟ್ಟಿದೆ, ಅಂದ್ರೆ ಅವ್ರವ್ರ ರಕ್ಷಣೆಗೆ ಅಂತಾನೆ ಮಾಡ್ಕೊಂಡಿರೋದು, ಹೇಳ್ತಾ ಇರೋದು. ಬಟ್ ಯಾಕೆ ಅರಿವಿಗೆ ಬರ್ತಿಲ್ಲ ಕೆಲವರಿಗಂತಾನೆ ಅರ್ಥ ಆಗ್ತಿಲ್ಲ. ರೇವಣ್ಣ ಅವರು ಯಾವಾಗ್ಲೂ ಮೊಂಡುವಾದನೆ ಮಾಡ್ತಿದ್ದಾರೆ ಈ ಹಿಂದಿನಿಂದಲೂ ಅಂತ ಅವ್ರ ಮೇಲೆ ಒಂದು ಗಂಭೀರ ಆರೋಪ ಇದೆ. ಇವತ್ತು ಕೂಡ ಅದು ಮುಂದುವರೆದಿದೆ. ಅಲ್ಲಿ ಎಲ್ಲರೂ ಕೂಡ ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡ್ಕೊಂಡೇ ಹೋಗ್ತಾ ಇದ್ದಾರೆ. ಖುದ್ದಾಗಿ ಮುಖ್ಯಮಂತ್ರಿಗಳು ನೋಡಿ, ನಾವು ತೋರಿಸ್ತಾ ಇದೀವಲ್ಲ, ಯಡಿಯೂರಪ್ಪ ಅವರು ಕೂಡ ಜನರಲ್ಲಿ ಅರಿವು ಮೂಡಿಸಿದ್ದಾರೆ. ಜೊತೆಗೆ ತಾನು ಖುದ್ದಾಗಿ ಕೆಲವೊಂದು ರೂಲ್ಸ್ ಗಳನ್ನ ಫಾಲೋ ಮಾಡ್ತಿದ್ದಾರೆ. ಕೆಲವೊಂದಿಷ್ಟು ಸಚಿವರನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅಲ್ಲಿ ವಿಧಾನಸೌಧದ ಹೊರಗಡೆ ಅಧಿವೇಶನಕ್ಕೂ ಹೋಗೋ ಮುಂಚೆ ಏನೆಲ್ಲ ರೂಲ್ಸ್ ಫಾಲೋ ಮಾಡಬೇಕು, ಆ ವೈರಸ್ ಹರಡದಂತೆ ತಡೆಗಟ್ಟೋ ನಿಟ್ಟಿನಲ್ಲಿ ಆ ಸಿಬ್ಬಂದಿ ಏನೆಲ್ಲ ಅಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ, ಕೋಆಪರೇಟ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಕೂಡ ಫಾಲೋ ಮಾಡ್ತಾ ಇದ್ದಾರೆ. ಬಟ್ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವ್ರಿಗೆ ಯಾಕಿನ್ನು ಅರಿವಿಗೆ ಬಂದಿಲ್ವೋ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ತಂಪಾಡಿ ತಾವು ನಡ್ಕೊಂಡು ಹೋಗ್ತಾ ಇದ್ದಾರೆ. ಪಾಪ ಅಲ್ಲಿ ಸಿಬ್ಬಂದಿ ಕಾಯ್ತಾ ಇದ್ದಾರೆ, ಸ್ವಚ್ಛತೆಯನ್ನ ಮಾಡ್ತಿದ್ದಾರೆ, ಔಷಧಿಗಳನ್ನೆಲ್ಲ ಸಿಂಪಡಣೆ ಮಾಡಿದ್ದಾರೆ. ಇನ್ನು ಕೈ ಸ್ವಚ್ಛ ಮಾಡ್ಕೊಂಡು ಹೋಗಿ ಟೆಂಪರೇಚರ್ ಚೆಕ್ ಮಾಡಬೇಕು ಅಂದ್ರು ಕೂಡ ರೇವಣ್ಣ ಅದ್ಯಾವುದಕ್ಕೂ ಕೇರ್ ಮಾಡದೆ ತಂಪಾಡಿ ತಾವು ಒಳಗಡೆ ಹೋಗಿದ್ದಾರೆ.